ಮಾನ್ಯ ರಾಜ್ಯ ಸರ್ಕಾರ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ನೀವೇನು ಹೇಳ್ತೀರಾ ಇದಕ್ಕೆ? ಇದು ಮಾಡಿದ್ರೆ ತಿಂದರೆ ಸತ್ತೋಗ್ತಾರೆ ಅಂತ ಹೇಳ್ತಾರೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ನೀವು. ಇದನ್ನ ಹಿಂಗೆ ತಿಂದು ಹಿಂಗೆ ಜೀವ ಬಿಟ್ಟಾರಂದ್ರೆ ನಮ್ಮ ಹಾಸ್ಟೆಲ್ ಬರ್ತಾವ್ರಿಗೆ ಪರಾರ ಮಾಡ್ತಾರೆ. ಇದು ತಿನ್ಬಾರ್ದು ಅಂತ ಮಾನ್ಯ ರಾಜ್ಯ ಸರ್ಕಾರ ಹೇಳಿದೆ. ಇದು ಬ್ಯಾನ್ ಆಗಿತ್ತು, ಸ್ವಲ್ಪ ದಿನ ಒಂದ್ ವರ್ಷ ಬ್ಯಾನ್ ಆಗಿತ್ತು. ಮತ್ತೆ ಅವ್ ಬಂದ್ ಮಾಡಿದ್ವಿ. 6 ತಿಂಗಳ 7 ತಿಂಗಳ ಬ್ಯಾನ್ ಮಾಡಿದ್ವಿ, ನಾ ಬಂದ್ ಮಾಡಿದ್ವಿ. ಇದನ್ನ ತಿಂದು ಹಿಂಗೆ ಜೀವ ಬಿಟ್ಟಾರಂದ್ರೆ ನಮ್ಮ ಹಾಸ್ಟೆಲ್ ನಮ್ಮ ಮನೆ ಮಾರೆ ಎಲ್ಲ. ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡ್ ತೋರಿಸಿ ಸರ್ಕಾರಕ್ಕೆ ಕಳಿಸ್ತೀನಿ, ಅವರೇ ನಿಮ್ಮ ಮನೆಗೆ ಬರ್ತಾರೆ. ಕೊಡಿ ಆಧಾರ್ ಕಾರ್ಡ್ ಕೊಡಿ. ಮನೇಲಿ ಐತೆ. ನೀವು ಆಧಾರ್ ಕಾರ್ಡ್ ನಿಮ್ಮ ವಿಳಾಸ ಹೇಳಿ. ಸ್ವಲ್ಪ ಈ ಕಡೆ ಬನ್ನಿ ಅಕ್ಕ, ಈ ಕಡೆ ಬನ್ನಿ. ಹೇಳಿ ಅಣ್ಣ, ನಿಮ್ಮ ವಿಳಾಸ ಕೊಡೋಣ, ನಿಮ್ಮ ಅಡ್ರೆಸ್ ಹೇಳೋಣ. ನಿಮ್ಮ ಮನೆಗೆ ಸರ್ಕಾರ ಬರುತ್ತೆ. ನಮ್ಮ ಮನೆಗೆ ನಿಮ್ಮ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರೇ ಬರ್ತಾರೆ. ಹೇಳಿ ಅಣ್ಣ, ನೀವು ಎಲ್ಲಿರೋದು, ಎಲ್ಲಿ ಮಾಡ್ತೀರಾ ಹೇಳಿ. ನಿಮ್ಮ ಆಧಾರ್ ಕಾರ್ಡ್ ವೋಟ್ ಐ ಡಿ ಇದೆ. ನೀವು ಈಗ ನೀವು ಏನಾದ್ರು ಆಧಾರ್ ಕೊಟ್ರೆ ನೀವು ಆಧಾರ್ ಇಲ್ಲ ಸರ್, ನಾನು ನಿಮ್ಮ ಮೊಬೈಲ್ ಅಲ್ಲಿ ಇಲ್ವಾ? ಅದ್ರಲ್ಲಿ ಇರುತ್ತಲ್ಲ ಯಾವ್ದು ಮೊಬೈಲ್ ಐತಿ ಸರ್. ನಿಮ್ಮ ಮೊಬೈಲ್ ನಂಬರ್ ಕೊಡಿ, ನಿಮ್ ಸರ್ಕಾರಕ್ಕೆ ಕಳಿಸ್ತೀನಿ. ಹೇಳಿ. 99 ಸ್ವಲ್ಪ ಮೊಬೈಲ್ ಕೊಡಪ್ಪ, ನಂದು ಮೊಬೈಲ್ ಕೊಡು, ನನ್ನ ಮೊಬೈಲ್ ಕೊಡು. ಈಶಾ ಸ್ವಲ್ಪ ಮೊಬೈಲ್ ಕೊಡಪ್ಪ, ಒಂದೇ ನಿಮಿಷ ಕೊಡಪ್ಪ. ಇದಕ್ಕೂ ಮುಂದೆ ನಿಮಿಷ. ಅದಕ್ಕೆ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದಕ್ಕೆ ನೀವು ಇನ್ನೂ ಹೇಳೋಣ ನಿಮ್ಮ ನಂಬರ್. 99 01 40 30 ಹೇಳಿ. 29 ಎಷ್ಟಾದ 8 ಇಲ್ಲ, ನಂಬರೇ ಇಲ್ಲ ಅಂತ ತೋರಿಸು. ಮತ್ತೆ ಇಲ್ಲ ಐತೆ ಅಂದಲ್ಲ. ಇದೇ ನಂಬರ್ ಹೇಳು, ಇನ್ಕಮಿಂಗ್ ಬರಲ್ವಾ? ಮತ್ತೆ ನೀನ್ ಸುಳ್ಳು ಹೇಳ್ತಿದ್ದಲ್ಲ. ಈಗ ನೀನ್ ನಂಬರ್ ಕೊಟ್ಬಿಟ್ಟು ನಂಬರ್ ಹೇಳ್ದೆ, ನೀನು ನಂಬರ್ ಸ್ವಿಚ್ ಆಫ್ ಆಗೈತೆ. ಮತ್ತೆ ಯಾವ ನಂಬರು? ಇದು ಫೋನ್ ಮಾಡು, ಇದು ಫೋನ್ ಮಾಡು ನನಗೆ. ಇಲ್ಲ ಫೋನ್ ಮಾಡು, ನೀನ್ ಹೇಳ್ತೀನಿ. ನೀನೆಲ್ಲ ಸುಳ್ಳು ಹೇಳೋದು ನನ್ನ ಹತ್ರ. ಈಗ ನಂಬರ್ ನೀನ್ ಹೇಳೋನು ಸ್ವಿಚ್ ಆಫ್ ಆಗಿರೋ ನಂಬರ್ ಹೆಂಗ್ ಹೇಳ್ತಿ? ಇದೇ ಫೋನ್ ಮಾಡು, ಇದೇ ನನ್ನ ನಂಬರ್ ಫೋನ್ ಮಾಡು. ಅವಾಗ ನಿನ್ ಕರೆನ್ಸಿ ಇದೆ ಇಲ್ವ ಅಂತ ಗೊತ್ತಾಗ್ತದೆ. ಇಲ್ಲಪ್ಪ, ನೀನ್ ಫೋನ್ ಮಾಡಿದ್ರಲ್ಲಿ 9060 ಕೊಡಿಲಿ, ನಾನು ಫೋನ್ ಮಾಡಿ ತೋರಿಸ್ತೀನಿ. ಆಯ್ತಾ? ಕರೆನ್ಸಿ ನಿನ್ಗೆ ಖಾಲಿ ಆಗೈತೆ ನೋಡ, ನಿನ್ನ ಫೋನ್ ಮಾಡಕ್ಕೆ ಹೋಗಲ್ಲ ಬಂತ ಬರ್ತದೆ. ಅದ್ರ ಮಾಡು, ನಿನ್ನ ಫೋನ್ ಬರ್ತತ್ತ. ನಿನ್ ನಂಬರ್ ಹೊಡಿದ್ರಾಗ ಬರ್ತದ, ನಿಂದ್ರ ಬರ್ತತ್ತ. ಆಯ್ತಾ? ಕರೆನ್ಸಿ ಆಯ್ತಾ ನೋಡಿ ಸರ್, ಕರೆನ್ಸಿ ಐತಾನೆ. ರಿಂಗ್ ಆದ್ರ ಅವರ ನಿಂದ್ರ ಬರ್ತದ ನೋಡ. ಬಂತ 29 ನೋಡಿ ಲಾಸ್ಟ್ ಸರ್, ನಂದು ಲಾಸ್ಟ್ 29 ಬಂತ. 29 ಲಾಸ್ಟ್ 99. ಮತ್ತೆ ನಂಬರ್ ನೋಡು. ಈಗ ಅವರು ನಂಬರ್ ಕೊಟ್ಟರು, ಅದು ಸ್ವಿಚ್ ಆಫ್ ಇತ್ತು ನೋಡಿ. ನೇರವಾಗಿ ಇವರೇ ಈ ನಂಬರ್ ಅಲ್ಲಿ ಟ್ರೇಸಿಂಗ್ ಮಾಡಿದ್ರೆ ಗೊತ್ತಾಗ್ತದೆ. ಇವರು ಮಾರಾಟ ಮಾಡ್ತಾರೆ, ಮಾರಾಟ ಮಾಡಿ ಯಾರು ಸರ್ಕಾರ ಹಿಂಪಡೆದಿದೆ. ನಾವು ಸರ್ಕಾರದ ಇಲಾಖೆ ವತಿಯಿಂದ ಮಾನ್ಯ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರಿಗೆ ಈಗಾಗಲೇ ನಾವು ಮನವಿ ಮಾಡಿದ್ದೀನಿ. ಆಲ್ರೆಡಿ ನಾನು ಕುರುಗೋಡಲ್ಲಿ ಕೇಸ್ ಹಾಕ್ಸಿದ್ದೀನಿ. ಸೀಸೇ ಮಾಡಿಬಿಟ್ಟಿದ್ದಾರೆ, ಇಲಾಖೆನೇ ಸೀಸ್ ಮಾಡಿದೆ, ಅವರು ಜೈಲಿಗೂ ಹೋಗಿದ್ದಾರೆ. ಈಗ ಈ ವ್ಯಕ್ತಿ ನನ್ನ ಹತ್ರ ದಾಖಲೆ ಇದೆ, ನಾನು ಇಟ್ಕೊಳ್ತೀನಿ. ಇದನ್ನ ಮಾರಾಟ ಮಾಡಬೇಡಿ, ಕ್ಯಾನ್ಸರ್ ಬರುತ್ತೆ, ಮಕ್ಕಳೆಲ್ಲ ಸಾಯ್ತಾರೆ ಅಂತ ಮಾನ್ಯ ಸಚಿವರು ಹೇಳಿದ್ದಾರೆ. ಈಗ ಹಿಂಪಡೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲದೆ ಹಿಂಪಡಿತಾರೆ, ಹೆಂಗ್ ಪಡ್ಕೊಳ್ತಾರೆ ಮಾನ್ಯ ಸಚಿವರು? ಇದು ಅದರಿಂದ ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ನಾನು ಕರ್ನಾಟಕದಲ್ಲಿರೋ ಜಾಗೃತಿ ಮೂಡಿಸ್ತಾ ಇರೋದನ್ನು, ಇದೆಲ್ಲ ತಿಂದರೆ ಕ್ಯಾನ್ಸರ್ ಬರುತ್ತೆ ಮಾನ್ಯ ಸಚಿವರು ಹೇಳಿದ್ದಾರೆ.
ಮಾನ್ಯ ಸಚಿವರು, ಆರೋಗ್ಯ ಸಚಿವರು ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು. ಆದರೆ ಜನ ಜಾಗೃತಿ ಮೂಡಿಸ್ಕೊಳ್ಳಲ್ಲ. ಜನಕ್ಕೆ ಏನಪ್ಪ ಅಂದ್ರೆ ಜಾಗೃತಿ, ನನ್ನ ಕೆಲಸ ಏನೋ ಜಾಗೃತಿ ಮೂಡಿಸೋದು ಅಷ್ಟೇ ಕೆಲಸ. ನೋಡೋಣ, ಇದ್ರ ಬಗ್ಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಒಂದು ಇದು ಮಾಡಿದ್ರೆ ಸೀಸ್ ಮಾಡ್ತಾರೆ ಅವರು. ನಮ್ಮ ಜನ ಅನ್ನನೂ ತಿನ್ನೋದಿಲ್ಲ, ಮಣ್ಣು ತಿನ್ನೋದಿಲ್ಲ, ಇದನ್ನ ತಿಂತಾರೆ. ಅವರು ಕ್ಯಾನ್ಸರ್ ಬರುತ್ತೆ, ಮಕ್ಕಳು ಸಾಯ್ತಾರೆ ಅಂತ ಹೇಳಿದ್ರು ಕೇಳೋದಿಲ್ಲ, ಅವರು ಇನ್ನೂ ತಗೊಳ್ತಾ ಇದ್ದಾರೆ. ಅದಕ್ಕೆ ಜಾಗೃತಿ ಮೂಡಿಸ್ಬೇಕು. ಈಗ ಮೊಬೈಲ್ ನಂಬರ್ ನನ್ನ ಹತ್ರ ಸಿಕ್ಬಿಟ್ಟಿದೆ. ಈಗ ಮೊಬೈಲ್ ನಂಬರ್ ಹಾಕ್ತೀನಿ, ಮಾನ್ಯ ಸಚಿವಾಲಯಕ್ಕೆ ನೇರವಾಗಿ ದೂರು ಕೊಡ್ತೀನಿ. ನೋಡಿ, ಮೊಬೈಲ್ ನಂಬರ್ ಅವ್ನು ಕೊಟ್ಟ ಸ್ವಿಚ್ ಆಫ್ ಆಗಿತ್ತು. ಈಗ ಅವನು ಬುದ್ಧಿವಂತನ ದಡ್ಡನ, ಅವ್ನು ಮೊಬೈಲ್ ಕೊಟ್ಟವನೇ. ಈಗ ನಂಬರ್ ಹಾಕ್ತೀನಿ, ಮಾನ್ಯ ಗೃಹ ಸಚಿವರಿಗೂ, ಮಾನ್ಯ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ, ಇಲ್ಲೇ ಇದ್ದಾರೆ ಹಾಸ್ಪಿಟಲ್, ಇವ್ರಿಗೂ ಈ ನಂಬರ್ ಹಾಕಿ ವಿಡಿಯೋ ಮಾಡಿ ಇವ್ರು ಕಳಿಸ್ಬಿಟ್ಟು ಇವ್ರ ಮನೆಗೆ ಹೋಗಿ ಹುಡ್ಕೊಂಡು ಹೋಗೋ ಅರೆಸ್ಟ್ ಮಾಡ್ತಾರೆ ಅವ್ರನ್ನ. ನಾನು ಜಾಗೃತಿ ಮೂಡಿಸೋ ಕೆಲಸ ನಂದಷ್ಟೇ. ನನ್ನ ಹತ್ರ ಭಯ ಇಲ್ಲ. ಕಾನೂನು ವ್ಯವಸ್ಥೆ ಇದೆ, ಜಾಗೃತಿ ಮೂಡಿಸೋದು. ಈಗ ಈ ಮೊಬೈಲ್ ನಂಬರ್ ಇದ್ದರೆ ನಾನು ಹಾಕ್ತೀನಿ. ಇಂಥ ವ್ಯವಸ್ಥೆಯಲ್ಲಿ ಗ್ರಾಮಗಳೆಲ್ಲ ಇದ್ದಾರೆ. ಇಷ್ಟು ಧೈರ್ಯವಾಗಿ ಮಾತಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಕಾನೂನು ಅಷ್ಟೇ. ಕಾನೂನು ಗೊತ್ತಿದ್ರೆ ಅವ್ರು ಹೇಳೋದಿಲ್ಲ. ನಾನು ಬೆಳಿಗ್ಗೆನೆ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿದಿನ ನಾನು ಹೊಸ ಸುದ್ದಿನೇ ಕೊಡೋದು. ನಾನು ಮಾಡೋ ಕೆಲಸ ಯಾವುದು ಕೂಡ ಕಾನೂನು ಬಾಹಿರವಾಗಿ ನಾನು ಕೆಲಸನೇ ಮಾಡೋಲ್ಲ, ಕಾನೂನಾತ್ಮಕವಾಗಿ ನಾನು ಕೆಲಸ ಮಾಡೋದು. ಅದರಿಂದ ಇವತ್ತು ಭಾನುವಾರ ಒಳ್ಳೆ ದಿನ, ಪ್ರತಿದಿನ ಒಳ್ಳೆ ದಿನ, ಯಾರಿಗೂ ಕೆಟ್ಟ ದಿನ ಬರೋದೇ ಇಲ್ಲ. ನಾನು ಯಾರನ್ನೂ ನಂಬೋದಿಲ್ಲ. ಆ್ಯಕ್ಚುಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳ್ತಾರೆ ಅದನ್ನು ನಂಬ್ತೀನಿ ನಾನು, ಅವರ ಅನುಯಾಯಿ. ಧನ್ಯವಾದ, ಶುಭ ದಿನ.